ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 65ನೇಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶುಡ್ ಮೋಡಲ್ ವರ್ಬನ್ನು ಹೇಗೆ ಹಾಗೂ ಯಾವ್ಯಾವ ಸಂದರ್ಭಗಳಲ್ಲಿ ಬಳಸುತ್ತೇವೆ ಅನ್ನುವುದನ್ನು ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳನ್ನು ಕಲಿಯೋಣ. ಮೊದಲು ಪಾಸಿಟಿವ್ ವಾಕ್ಯ. ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು. ಆಯಿತಾ? ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಮೋಡಲ್ ವರ್ಬ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಉದಾಹರಣೆಗೆ ಹಿ ಶುಡ್ ಗೋ. ಹಿ ಅನ್ನುವಂಥದ್ದು ಸಬ್ಜೆಕ್ಟ್, ಶುಡ್ ಅನ್ನುವಂಥದ್ದು ಮೋಡಲ್ ವರ್ಬ್, ಗೋ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ನೆಕ್ಸ್ಟ್ ನಕಾರಾತ್ಮಕ ವಾಕ್ಯ. ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಮೋಡಲ್ ವರ್ಬ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ ಹಿ ಶುಡ್ ನಾಟ್ ಗೋ. ಹಿ ಅನ್ನುವಂಥದ್ದು ಸಬ್ಜೆಕ್ಟ್, ಶುಡ್ ಅನ್ನುವಂಥದ್ದು ಮೋಡಲ್ ವರ್ಬ್, ನಾಟ್ ಆಮೇಲೆ ಗೋ ವರ್ಬಿನ ಮೊದಲ ರೂಪ. ನೆಕ್ಸ್ಟ್ ಪ್ರಶ್ನೆ. ಮೊದಲು ಮೋಡಲ್ ವರ್ಬ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಉದಾಹರಣೆಗೆ ಶುಡ್ ಹಿ ಗೋ. ಶುಡ್ ಅನ್ನುವಂಥದ್ದು ಮೋಡಲ್ ವರ್ಬ್, ಹಿ ಅನ್ನುವಂಥದ್ದು ಸಬ್ಜೆಕ್ಟ್, ಗೋ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ. ಸ್ಟ್ರಕ್ಚರ್ ಇದು. ಮೊದಲು ಮೋಡಲ್ ವರ್ಬ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ ಶುಡ್ ಹಿ ನಾಟ್ ಗೋ. ಶುಡ್ ಮೋಡಲ್ ವರ್ಬ್, ಹಿ ಸಬ್ಜೆಕ್ಟ್, ನಾಟ್ ಬಂತು, ಗೋ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಸರಿನಾ? ನಾವು ಈ ವಿಡಿಯೋದಲ್ಲಿ ನೋಡುವಂತಹ ಶುಡ್ನ ವಾಕ್ಯಗಳು ಈ ಸ್ಟ್ರಕ್ಚರ್ಗಳನ್ನು ಬಳಸಿರುತ್ತವೆ. ಸರಿನಾ? ಈಗ ಯಾವ ಅರ್ಥಗಳಲ್ಲಿ ಶುಡ್ಡನ್ನು ಬಳಸುತ್ತೇವೆ ಅದನ್ನು ಕಲಿಯೋಣ. ಮೊದಲು ಸಲಹೆ ಕೇಳಲು, ಸಲಹೆ ಕೊಡಲು. ಅಭಿಪ್ರಾಯ ಕೇಳಲು, ಅಭಿಪ್ರಾಯ ಹೇಳಲು ನಾವು ಶುಡ್ಡನ್ನು ಬಳಸುತ್ತೇವೆ. ಸರಿನಾ? ಉದಾಹರಣೆಗೆ ರವಿ ಕ್ಷೌರ ಮಾಡಿಸಬೇಕು ಅಂದರೆ ರವಿ ಅವನ ಕೂದಲನ್ನು ಕಟ್ ಮಾಡಿಸ್ಕೊಳ್ಬೇಕು. ನಾವು ಈ ರೀತಿ ಹೇಳ್ತೇವೆ ಅಲ್ವಾ ಮಾತನಾಡುವಾಗ. ರವಿ ಕಟಿಂಗ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೇವೆ ಅಲ್ವಾ. ಅದನ್ನು ಇಂಗ್ಲಿಷ್ನಲ್ಲಿ ರವಿ ಶುಡ್ ಗೆಟ್ ಅ ಹೇರ್ ಕಟ್ ಅಂತ ಹೇಳ್ತೇವೆ. ರವಿ ಅನ್ನುವಂಥದ್ದು ಸಬ್ಜೆಕ್ಟ್, ಶುಡ್ ಮೋಡಲ್ ವರ್ಬ್, ಗೆಟ್ ಅ ಹೇರ್ ಕಟ್. ಇಲ್ಲಿ ಗೆಟ್ ಅ ಹೇರ್ ಕಟ್ ಅಂದರೆ ಕಟ್ ಮಾಡಿಸ್ಕೊಳ್ಬೇಕು ಅಂತ. ಆಯ್ತಾ? ಕೂದಲನ್ನು ಕಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಗೆಟ್ ಅ ಹೇರ್ ಕಟ್ ಅಂತ ಹೇಳ್ತೇವೆ. ಇಲ್ಲಿ ಗೆಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಸರಿನಾ? ಈಗ ಈ ವಾಕ್ಯದ ಅರ್ಥ ಏನು? ಈ ವಾಕ್ಯದ ಅರ್ಥ ರವಿ ಕಟಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಈ ವಾಕ್ಯದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ನನ್ನ ಅಭಿಪ್ರಾಯದ ಪ್ರಕಾರ ರವಿ ಕಟಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ರವಿ ಈ ವಾಕ್ಯದ ಸಬ್ಜೆಕ್ಟ್ ರವಿ ಕೂದಲನ್ನು ಕಟ್ ಮಾಡಿಸ್ಕೊಂಡ್ರೆ ರವಿಗೆ ಒಳ್ಳೆಯದು ಅಂತ. ಆಯ್ತಾ? ನಮ್ಮ ಅಭಿಪ್ರಾಯ ಅಷ್ಟೇ. ರವಿಗೆ ಒಳ್ಳೆಯದಾಗ್ತದೋ ಕೆಟ್ಟದಾಗ್ತದೋ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ರವಿ ಕಟಿಂಗ್ ಮಾಡಿಸ್ಕೊಂಡ್ರೆ ರವಿಗೆ ಒಳ್ಳೆಯದು ಅಂತ. ಸರಿನಾ? ಎಲ್ಲ ಶುಡ್ನ ವಾಕ್ಯಗಳು ಹೀಗೆ. ನಮ್ಮ ಅಭಿಪ್ರಾಯವನ್ನು ಹೇಳಿ
ವಾಕ್ಯದ ಸಬ್ಜೆಕ್ಟ್ ಇದ್ದಾರಲ್ಲ ಅವರು ನಮ್ಮ ಅಭಿಪ್ರಾಯದ ಪ್ರಕಾರ ನಡ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂತ ಹೇಳುತ್ತಾ ಇರುತ್ತೇವೆ. ಸರಿನಾ? ನೆಕ್ಸ್ಟ್, ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಯು ಶುಡ್ ಟ್ರೈ ಟು ಲೂಸ್ ವೆಯ್ಟ್. ಯು ಶುಡ್ ಟ್ರೈ ಅಂದರೆ ನೀವು ಪ್ರಯತ್ನಿಸಬೇಕು. ಟು ಲೂಸ್ ಅಂದರೆ ಇಳಿಸಿಕೊಳ್ಳಲು. ವೆಯ್ಟ್ ಅಂದರೆ ತೂಕ. ಆಯಿತಾ? ಇಲ್ಲಿಯೂ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ ಅಥವಾ ನಾವು ಸಲಹೆಯನ್ನು ಕೊಡ್ತಾ ಇದ್ದೇವೆ. ನೀವು ನಿಮ್ಮ ತೂಕವನ್ನು ಇಳಿಸಿಕೊಂಡ್ರೆ ಒಳ್ಳೆಯದು ಅಂತ ಸಲಹೆ ಕೊಡ್ತಾ ಇದ್ದೇವೆ ಈ ವಾಕ್ಯವನ್ನು ಬಳಸಿ. ಸರಿನಾ? ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ನೀವು ತೂಕ ಇಳಿಸಿಕೊಂಡ್ರೆ ನಿಮಗೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಹೇಳಿದ್ನಲ್ಲ ಹಾಗೆ, ನೀವು ನನ್ನ ಅಭಿಪ್ರಾಯದ ಪ್ರಕಾರ ತೂಕವನ್ನು ಇಳಿಸಿಕೊಂಡ್ರೆ ನಿಮಗೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೇವೆ. ಆಯಿತಾ? ಒಳ್ಳೆಯದಾಗ್ತದೋ ಬಿಡ್ತದೋ ಅದು ಬೇರೆ ವಿಷಯ. ನನ್ನ ಅಭಿಪ್ರಾಯದ ಪ್ರಕಾರ ನೀವು ಈ ರೀತಿ ಮಾಡಿದರೆ ನಿಮಗೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಅವರು ಈ ಸಿನಿಮಾ ನೋಡಬೇಕು. ಇದು ಅದ್ಭುತವಾಗಿದೆ. ದೇ ಶುಡ್ ಸಿ ದಿಸ್ ಮೂವಿ. ಇಟ್ಸ್ ಗ್ರೇಟ್. ದೇ ಶುಡ್ ಸಿ ಅಂದರೆ ಅವರು ನೋಡಬೇಕು. ನಾವು ಇಲ್ಲಿ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ, ಸಲಹೆಯನ್ನು ಕೊಡ್ತಾ ಇದ್ದೇವೆ. ಅವರು ಈ ಸಿನಿಮಾ ನೋಡಬೇಕು, ಸಲಹೆ ಕೊಡ್ತಾ ಇದ್ದೇವೆ ಅಲ್ವಾ? ಇಟ್ಸ್ ಗ್ರೇಟ್, ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ, ಇದು ಅದ್ಭುತವಾಗಿದೆ ಅಂತ. ಸರಿ ಅಲ್ವಾ? ಅವರು ನೋಡ್ತಾರೋ ಬಿಡ್ತಾರೋ ಅದು ನಮಗೆ ಸಂಬಂಧ ಇಲ್ಲ. ನಾವು ನಮ್ಮ ಸಲಹೆ ಕೊಡ್ತಾ ಇದ್ದೇವೆ, ಅಭಿಪ್ರಾಯ ಹೇಳ್ತಾ ಇದ್ದೇವೆ. ಆಯಿತಾ? ನೆಕ್ಸ್ಟ್, ಅವನು ಧೂಮಪಾನ ಮಾಡಬಾರದು ಮತ್ತು ಅವನು ಕುಡಿಯುವುದನ್ನು ಕೂಡ ನಿಲ್ಲಿಸಬೇಕು. He should not smoke and he should stop drinking too. ಇಲ್ಲಿ ನಾವು ಸಲಹೆಯನ್ನು ಕೊಡ್ತಾ ಇದ್ದೇವೆ. ಅವನು ಧೂಮಪಾನ ಮಾಡಬಾರ್ದು, he should not smoke, ಸಲಹೆ ಕೊಡ್ತಾ ಇದ್ದೇವೆ. ಮತ್ತು ಅವನು ಕುಡಿಯುವುದನ್ನು ಕೂಡ ನಿಲ್ಲಿಸಬೇಕು, and he should stop drinking too. ಇಲ್ಲಿ ಕೂಡ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ನಾನು ಏನು ಧರಿಸಬೇಕು? ವಾಟ್ ಶುಡ್ ಐ ವೇರ್? ಇವತ್ತು ಒಂದು ಕಾರ್ಯಕ್ರಮ ಇದೆ, ನಾನು ಅದಕ್ಕೆ ಹೋಗಬೇಕು. ಯಾವ ಅಂಗಿ ಯಾವ ಪ್ಯಾಂಟನ್ನು ಹಾಕ್ಕೊಂಡು ಹೋಗಲಿ? ಅಥವಾ ಪ್ಯಾಂಟು ಶರ್ಟ್ ಅಲ್ಲದೇ ಇದ್ದರೆ ಬೇರೆ ಏನನ್ನು ಧರಿಸಲಿ ಅಂತ ಸಲಹೆಯನ್ನು ಕೇಳ್ತಾ ಇದ್ದೇನೆ. ವಾಟ್ ಶುಡ್ ಐ ವೇರ್? ನಾನು ಏನು ಧರಿಸಬೇಕು? ಈ ರೀತಿ. ಆಯಿತಾ? ನೆಕ್ಸ್ಟ್, ನಾವು ಈಗ ಎಲ್ಲಿಗೆ ಹೋಗಬೇಕು? ವೇರ್ ಶುಡ್ ವಿ ಗೋ ನೌ? ನಾವು ಈಗ ಎಲ್ಲಿಗೆ ಹೋಗಬೇಕು? ನಿಮ್ಮ ಅಭಿಪ್ರಾಯ ಏನು? ಎಲ್ಲಿಗೆ ಹೋಗ್ಬೇಕು ನಾವು? ಅಥವಾ ನಿಮ್ಮ ಸಲಹೆ ಏನು? ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಕೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ನಾನು ಇದನ್ನು ತಿನ್ನಬೇಕಾ? ಶುಡ್ ಐ ಈಟ್ ದಿಸ್? ಅಭಿಪ್ರಾಯ ಕೇಳ್ತಾ ಇದ್ದೇವೆ ಅಥವಾ ಸಲಹೆ ಕೇಳ್ತಾ ಇದ್ದೇವೆ. ಹೌದು, ನೀವು ತಿನ್ನಬೇಕು. ಸಲಹೆಯನ್ನು ಕೊಡಲಿಕ್ಕೆ ಅಥವಾ ಅಭಿಪ್ರಾಯವನ್ನು ಹೇಳಲಿಕ್ಕೆ ಎಸ್ ಯು ಶುಡ್ ಅಂತ ಹೇಳಬೇಕು.
ಹೌದು ಅಂತ ಹೇಳಲಿಕ್ಕೆ ಎಸ್ ಯು ಶುಡ್ ಅಂತ ಹೇಳಬೇಕು, ಅಥವಾ ಎಸ್ ಐ ಥಿಂಕ್ ಯು ಶುಡ್ ಅಂತ ಹೇಳಬೇಕು. ಶುಡ್ ಐ ಈಟ್ ದಿಸ್? ಎಸ್ ಐ ಥಿಂಕ್ ಯು ಶುಡ್. ಆಯಿತಾ? ಬೇಡ ಅಂತ ಹೇಳಲಿಕ್ಕೆ ನೋ ಯು ಶುಡಂಟ್, ನೋ ಯು ಶುಡ್ ನಾಟ್, ನೋ ಯು ಶುಡಂಟ್ ಅಂತ ಹೇಳಬೇಕು. ಸರಿನಾ? ನೆಕ್ಸ್ಟ್, ಸಂಭವನೀಯತೆ ಅಥವಾ ನಿರೀಕ್ಷೆಯನ್ನು ಹೇಳಲಿಕ್ಕೆ ಶುಡ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ನೀವು ಸಿದ್ಧರಿದ್ದೀರಾ? ಆರ್ ಯು ರೆಡಿ? ರೈಲು ಇಲ್ಲಿಗೆ ಸದ್ಯದಲ್ಲೇ ಬರಬೇಕು. ದ ಟ್ರೈನ್ ಶುಡ್ ಬಿ ಹಿಯರ್ ಸೂನ್. ಆಯ್ತಾ? ಈಗ ಒಂದು ಸನ್ನಿವೇಶವನ್ನು ತಗೊಳ್ಳೋಣ. ಪ್ರತಿದಿನ ರೈಲು ಬೆಳಗ್ಗೆ 8 ಗಂಟೆಗೆ ಬರ್ತದೆ. ಈಗ ಇವತ್ತು 8 ಗಂಟೆ ಆಗಿದೆ. ಅಂದರೆ ಇನ್ನೇನು ರೈಲು ಬರುತ್ತದೆ ಅಂತ. ಈಗ 8 ಗಂಟೆ ಆಗಿದೆ, ರೈಲಿನ್ನೂ ಬರಲಿಲ್ಲ. ಪ್ರತಿದಿನ 8 ಗಂಟೆಗೆ ಬರುವುದರಿಂದ ಇನ್ನೇನು ಸದ್ಯದಲ್ಲೇ ರೈಲು ಬರುತ್ತದೆ ಅಂತ. ಆಯಿತಾ? ನಿಜವಾಗಿಯೂ ಈ ವಾಕ್ಯದ ಅರ್ಥ ರೈಲು ಇಲ್ಲಿಗೆ ಸದ್ಯದಲ್ಲೇ ಬರುತ್ತದೆ ಅಂತ. ಆದರೆ ನಿಯಮಗಳ ಪ್ರಕಾರ ಅನುವಾದ ಮಾಡ್ತಾ ಹೋದರೆ ಬರಬೇಕು ಅಂತ ಆಗ್ತದೆ. ಆಯಿತಾ? ಇನ್ನೂ ಸರಿಯಾಗಿ ಅನುವಾದ ಮಾಡಿದರೆ ಬಿ ಅಂದರೆ ಏನು ಹೇಳಿ? ಇರು ಅಂತ ಅಲ್ವಾ? ದ ಟ್ರೈನ್ ಶುಡ್ ಬಿ ಹಿಯರ್ ಸೂನ್ ಅಂದರೆ ರೈಲು ಸದ್ಯದಲ್ಲೇ ಇಲ್ಲಿ ಇರಬೇಕು ಅಂತ. ಇರಬೇಕು ಅಂತ. ಆದರೆ ಆ ರೀತಿ ನಾವು ಹೇಳುವುದಿಲ್ಲ ಮಾತನಾಡುವಾಗ ಅಲ್ವಾ? ಕನ್ನಡದಲ್ಲಿ ಮಾತನಾಡುವಾಗ ಆ ರೀತಿ ಹೇಳುವುದಿಲ್ಲ. ಕನ್ನಡದಲ್ಲಿ ಹೇಗೆ ಹೇಳ್ತೇವೆ? ರೈಲು ಇಲ್ಲಿಗೆ ಸದ್ಯದಲ್ಲೇ ಬರುತ್ತದೆ, ಬರಬೇಕು ಅಂತ ಹೇಳ್ತೇವೆ ಅಲ್ವಾ? ಅದನ್ನು ಇಂಗ್ಲೀಷ್ನಲ್ಲಿ ದ ಟ್ರೈನ್ ಶುಡ್ ಬಿ ಹಿಯರ್ ಸೂನ್ ಅಂತ ಹೇಳ್ತೇವೆ. ಅಂದರೆ ರೈಲು ಇಲ್ಲಿ ಬರುವಂತಹ ಸಂಭವನೀಯತೆಯನ್ನು ಹೇಳ್ತಾ ಇದ್ದೇವೆ, ಅಥವಾ ರೈಲು ಇಲ್ಲಿ ಬರ್ತದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, 1,000 ರೂಪಾಯಿಗಳು ಸಾಕು, ಅದಕ್ಕಿಂತ ಹೆಚ್ಚು ದರ ಇರುವುದಿಲ್ಲ. 1,000 rupees ಈಸ್ ಇನಫ್, ಇಟ್ ಶುಡಂಟ್ ಕಾಸ್ಟ್ ಮೋರ್ ದೆನ್ ದ್ಯಾಟ್. ನಿಮ್ಮ ತಾಯಿ ನಿಮ್ಮ ಹತ್ತಿರ ಯಾವುದೋ ಒಂದು ಸಾಮಾನನ್ನು ತರಲಿಕ್ಕೆ ಹೇಳಿದ್ದಾರೆ. ಆ ಸಾಮಾನಿಗೆ ನಿಮ್ಮ ಪ್ರಕಾರ 1,000 ರೂಪಾಯಿ ಆಗ್ತದೆ ಅಥವಾ ಅದಕ್ಕಿಂತ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಆಯಿತಾ? ಅದಕ್ಕೆ ನೀವು ನಿಮ್ಮ ತಾಯಿಗೆ ಹೇಳ್ತೀರಿ 1,000 ರೂಪಾಯಿ ಕೊಡು ಸಾಕು, ಅದಕ್ಕಿಂತ ಹೆಚ್ಚು ಆಗುವುದಿಲ್ಲ ಅಂತ. ಆಯಿತಾ? ಅದನ್ನು ಇಂಗ್ಲೀಷ್ನಲ್ಲಿ ಇಟ್ ಶುಡಂಟ್ ಕಾಸ್ಟ್, ಇಟ್ ಶುಡ್ ನಾಟ್ ಕಾಸ್ಟ್ ಮೋರ್ ದ್ಯಾನ್ ದ್ಯಾಟ್ ಅಂದರೆ ಅದಕ್ಕಿಂತ ಹೆಚ್ಚು ದರ ಇರುವುದಿಲ್ಲ ಅಂತ. ಇರಬಾರದು ಅಂತ ಅನುವಾದ ಆಗ್ತದೆ ಇದು, ಆದರೆ ನಿಜವಾಗಿಯೂ ಕನ್ನಡದಲ್ಲಿ ನಾವು ಮಾತನಾಡುವಾಗ ಇರುವುದಿಲ್ಲ ಅಂತ ಹೇಳ್ತೇವೆ. ಸರಿ ಅಲ್ವಾ? ಇಲ್ಲಿ ನಾವು ನಮ್ಮ ನಿರೀಕ್ಷೆಯನ್ನು ಹೇಳ್ತಾ ಇದ್ದೇವೆ, ಅದಕ್ಕಿಂತ ಹೆಚ್ಚು ಇರುವುದಿಲ್ಲ ಅಂತ. ಸರಿನಾ? ನೆಕ್ಸ್ಟ್, ನೀನು ಉತ್ತರವನ್ನು ತಿಳಿದಿರಬೇಕು. ಯು ಶುಡ್ ನೋ ದಿ ಆನ್ಸರ್. ನೀವು ಒಬ್ಬರು ಶಿಕ್ಷಕರು. ಆಯಿತಾ? ನಿಮ್ಮ ತರಗತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತಹ ಒಬ್ಬ ಹುಡುಗ ಇದ್ದಾನೆ. ಪ್ರತಿದಿನ ನೀವು ಕೇಳುವಂತಹ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾನೆ. ಇವತ್ತು ನೀವು ಕೇಳಿದ್ದೀರಿ ಒಂದು ಪ್ರಶ್ನೆಯನ್ನು, ಆದರೆ ಅವನು ಅದಕ್ಕೆ ಉತ್ತರ ಕೊಡಲಿಲ್ಲ. ನಿಮ್ಮ ನಿರೀಕ್ಷೆ ಏನಿತ್ತು? ಅವನು ಉತ್ತರವನ್ನು ತಿಳಿದಿರುತ್ತಾನೆ ಅಂತ. ಆದರೆ ಇವತ್ತು ಅವನು ಉತ್ತರ ಕೊಡಲಿಲ್ಲ. ಆಗ ನೀವು ಹೇಳ್ತೀರಿ, ನೀನು ಉತ್ತರವನ್ನು ತಿಳಿದಿರಬೇಕು, ಅಂದರೆ ನಿನಗೆ ಉತ್ತರ ಗೊತ್ತಿರಬೇಕು, ಯಾಕಂದರೆ ನೀನು ಪ್ರತಿದಿನ ಉತ್ತರ ಕೊಡ್ತೀವಿ, ಹುಷಾರಿದ್ದಿ ನೀನು ಅಂತ. ಯು ಶುಡ್ ನೋ ದಿ ಆನ್ಸರ್
ಅಂತ ಹೇಳ್ತೀರಿ. ಅಂದರೆ ನಿಮ್ಮ ನಿರೀಕ್ಷೆಯನ್ನು ನೀವು ಹೇಳ್ತಾ ಇದ್ದೀರಿ. ಸರಿನಾ? ನೆಕ್ಸ್ಟ್, ನೀನು ಇಲ್ಲಿ ಇರಬಾರದು. ಯು ಶುಡಂಟ್ ಬಿ ಹಿಯರ್. ನೀವು ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದೀರಿ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗಿದ್ದೀರಿ. ಆ ಸ್ಥಳದಲ್ಲಿ ಇನ್ನೊಬ್ಬರು ಯಾರೋ ಬಂದಿದ್ದಾರೆ, ಅವರು ಅಲ್ಲಿಗೆ ಬರ್ತಾರೆ ಅಂತ ನೀವು ನಿರೀಕ್ಷಿಸಿ ಇರಲಿಲ್ಲ. ಆಯಿತಾ? ಅವರು ಅಲ್ಲಿ ಬಂದಿರ್ತಾರೆ, ಅವರನ್ನು ನೀವು ನೋಡಿ ನೀನು ಇಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀರಿ. ಅಂದರೆ ನಿಮ್ಮ ನಿರೀಕ್ಷೆಯನ್ನು ನೀವು ಹೇಳ್ತಾ ಇದ್ದೀರಿ. ಯು ಶುಡ್ ನಾಟ್ ಬಿ ಹಿಯರ್ ಅಂತ. ಸರಿನಾ? ಸೊ ಹೀಗೆ ನಾವು ಸಂಭವನೀಯತೆಯನ್ನು ಹೇಳಲಿಕ್ಕೆ ಹಾಗೂ ನಿರೀಕ್ಷೆಯನ್ನು ಹೇಳಲಿಕ್ಕೆ ಶುಡ್ ಅನ್ನು ಬಳಸುತ್ತೇವೆ. ಸರಿನಾ? ಸೊ ಇದು ಶುಡ್ನ ಬಳಕೆ. ಸರಿನಾ? ಸರಿ, ನಿಮಗೆ ನಾನು ಹೇಳಿಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.